ಆದಂತಹ ನಿಮ್ಮ ವಸ್ತುವಿಗೆ ಬೆಲೆ ಬರಲಿಲ್ಲದ್ರೆ ಮಾರ್ಕೆಟ್ ಬರಲಿಲ್ಲ ಅಂದ್ರೆ ನೀವು ಏನು ಮಾಡ್ತೀರಿ ಅಂತ. ಅವ್ರು 1 ಲಕ್ಷ ಸಾಲ ಕೊಟ್ಟರು ಸಹಿತ ಅದನ್ನ ಬಗೆಹರಿಸೋದಕ್ಕೆ ನಿಮ್ಗೆ ಮಾರ್ಕೆಟ್ದಾಗ ಅದು ಮಾರಾಟ ಆಗಬೇಕು. ಆ ಮಾರಾಟ ಆಗೋದಕ್ಕೆ ನೀವು ಏನು ಮಾಡ್ತಾಯಿದ್ದೀರಿ? ಇದಕ್ಕೆ ಇಲ್ಲಿವರೆಗೆ ವಿಶೇಷವಾಗಿ ದಲಾಲಿ ಸಂಸ್ಕೃತಿ ಐತ್ರಿ, ಹಾಗೆ ಹೀಗೆ ನಾವು ಟೀಕಾ ಮಾಡ್ತಾ ಇರ್ತೀವಿ ಮೇಲೆ. ಅದನ್ನು ಸಂಸ್ಕೃತಿ ಐತಿ ನಮ್ಮಲ್ಲಿ ಅಂತಲ್ಲ, ವ್ಯಾಪಾರಿ ವರ್ಗನವರು ಬದುಕಬೇಕು, ಅದೇನು ಸುಳ್ಳೇನಲ್ಲ. ಆದರೆ ನೀವು ಖರ್ಚು ಮಾಡಿದ್ರೆ ಮೇಲೆ ನಮ್ಮ MS ಸ್ವಾಮಿನಾಥನ್ ಅವ್ರು ಹೇಳುವಂಗೆ C2+2 50% ಮಾಡ್ತಾರೆ ಅವ್ರು ಸೂತ್ರ ಅನ್ನೋದು. ಆ ಸೂತ್ರನ ಅಳವಡಿಸ್ರಿ ಅಂತ ಸರ್ಕಾರದ ಮೇಲೆ ಯಾಕೆ ಒತ್ತಡ ಹೇಳ್ತಾ ಇಲ್ಲ. ಒಂದು ಸ್ವತಃ ನೀವು ಯಾಕೆ ಸರ್ಕಾರ ಆಗ್ತಾ ಇಲ್ಲ, ಇದು ಭಾಳ ಮಹತ್ವದ್ದು. ಅವ್ರು ಮಾಡಿದ್ರು ಯಾವ ಸರ್ಕಾರ ಮಾಡಿದ್ರು. ಇದೇ ಮೋದಿಯವರು ತಾವು CM ಇದ್ದಾಗ ಎಲ್ಲಿದ್ರು ಗೊತ್ತದ ನಿಮ್ಗೆ, ಗುಜರಾತಲ್ಲಿದ್ದಾಗ ಇದೇ ಪತ್ರ ಬರೆದಿದ್ರು, ವೃತ್ತ ಪತ್ರ ಅವತ್ತಿನ ಮನಮೋಹನ್ ಸಿಂಗ್ ಬರೆದ, ನೀವು MS ಸ್ವಾಮಿನಾಥನ್ ಸೂತ್ರ ತೊಗೊಂಬರ್ರಿ ಮಾರ್ಕೆಟ್ ಮಾಡಿರಿ ಅಂತ ಹೇಳಿದರು. ಆದರೆ ಇವತ್ತಿನವರೆಗೆ ಅವ್ರು ಮಾಡಲಿಲ್ಲ. ಮತ್ತು ಮರಳಿ ಅವರು ಈ ಮಾರ್ಕೆಟು ಸಹಿತ ಅಂದರೆ ಕೃಷಿ ಮಾರ್ಕೆಟನ್ನು ಸಹಿತ ಕಾರ್ಪೊರೇಟ್ ಕೈಯಲ್ಲಿ ಹಾಕೋ ಸಲುವಾಗಿನ 3 ಕಾನೂನು ತಂದಿದ್ರು. ಅದು ಮುಖ್ಯವಾಗಿ ಹರಿಯಾಣ ಮತ್ತು ಪಂಜಾಬ್, ಪಶ್ಚಿಮ ಉತ್ತರ ಪ್ರದೇಶ ರೈತರ ಹೋರಾಟದಿಂದ ಅದು ನಿಂತದ, ಪೂರ ರದ್ದು ಆಗಿಲ್ಲ. ಅದು ಹಿಂದಿನ ನಾಳೆ ಚಾರ್ಜ್ ಪಾರ್ ಆದ್ರೆ ಅದು ಕಾನೂನು ಆಗೋದನ್ನು ಇದರಲ್ಲಿ 2 ಮಾತೇ ಇಲ್ಲ. ಅಂದಾಗ ಇದನ್ನು ನೀವು ಅವಕಾಶ ಹಾಕಿ ಕೊಡ್ತಾ ಇದ್ದೀರಿ ರೈತರು ಅಂತ. ರೈತರ ಒಂದು ದೊಡ್ಡ ದೋಷ ಏನಪ್ಪ ಅಂತಂದ್ರೆ ಬಡತನ ಪರಿಸ್ಥಿತಿ, ಅಶಿಕ್ಷಿತರದಾರ ಮ್ಯಾಕ್ಸಿಮಮ್, ಅದು ಒಪ್ಪನು. ಅದು ತಿಳುವಳಿಕೆ ಬಂದಂಥ ರೈತರಾದರೂ ಸಹಿತ, ಓದಿದಂಥ ರೈತರಾದರೂ ಸಹಿತ, ರೈತರ ಮಕ್ಕಳಾದರೂ ಸಹಿತ ಈ ಸ್ವಾಮಿನಾಥನ್ ಆಯೋಗನ ಅನುಷ್ಠಾನಗೊಳಿಸೋದಕ್ಕಾಗಿ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಇದು ದೊಡ್ಡ ಪ್ರಶ್ನೆ. ನಾವು ಇವತ್ತು ಶಶಿಕಾಂತ್ ಗುರುಜಿ